ಹಾಸನ ಜಿಲ್ಲಾ ಸಿಪಿಐಎಂ ಕಾರ್ಯದರ್ಶಿಯಾಗಿ ನೂತನವಾಗಿ ಆಯ್ಕೆಯಾಗಿರುವ ನವೀನ್ ಕುಮಾರ್ ವಿಶ್ವಪಥ ಟಿವಿಯೊಂದಿಗೆ ಮಾತನಾಡಿದ್ದಾರೆ. ಪಕ್ಷದ ಕಾರ್ಯಚಟುವಟಿಕೆಗಳು ಏನು, ಮುಂದೆ ಹಮ್ಮಿಕೊಂಡಿರುವ ಯೋಜನೆಗಳು ಏನು, ಹಾಗೆಯೇ ಪಕ್ಷವನ್ನ ಯಾವ ರೀತಿ ಸಂಘಟನೆ ಮಾಡ್ತೀರಿ, ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಹೆಚ್ಚು ಗಮನ ಹರಿಸ್ತೀರಾ, ಯಾವ ಸಮಸ್ಯೆಗಳಿಗೆ ಒತ್ತು ಕೊಡುತ್ತೀರಿ, ಜಿಲ್ಲೆಯ ರಾಜಕೀಯ ಸ್ಥಿತಿಗತಿ ಹೇಗಿದೆ, ಜಿಲ್ಲೆಯಲ್ಲಿ ಸಿಪಿಐಎಂ ಎಷ್ಟು ಬಲಿಷ್ಠವಾಗಿದೆ, ಭವಿಷ್ಯದಲ್ಲಿ ಅಧಿಕಾರ ಹಿಡಿಯುವಂತಹ ವಾತಾವರಣ ಪಕ್ಷಕ್ಕೆ ಇದೆಯೇ, ಇಂತಹ ಅನೇಕ ಪ್ರಶ್ನೆಗಳಿಗೆ ನವೀನ್ ಕುಮಾರ್ ಉತ್ತರಿಸಿದ್ದಾರೆ. ನಮ್ಮದೊಂದು ಕಮ್ಯುನಿಸ್ಟ್ ಪಕ್ಷ ಮುಖ್ಯವಾಗಿ ದುಡಿಯೋ ವರ್ಗವನ್ನು ಗಮನದಲ್ಲಿಟ್ಟುಕೊಂಡು ಅವ್ರನ್ನ ಕೇಂದ್ರೀಕರಿಸಿ ಅವರ ಬದುಕಿನ ಪ್ರಶ್ನೆಗಳ ಆಧಾರದ ಮೇಲೆ ಅವರನ್ನು ಸಂಘಟನೆ ಮಾಡಿ ಆ ನಂತರದಲ್ಲಿ ಆ ಮೂಲಕ ಅವರನ್ನು ರಾಜಕಾರಣಕ್ಕೆ ತರಬೇಕು ಅಂತಕ್ಕಂಥದ್ದು ಮುಖ್ಯವಾಗಿ ನಮ್ಮ ಉದ್ದೇಶ. ಅದರಲ್ಲೂ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ CPIM ಪಕ್ಷ ಇಡೀ ದೇಶಾದ್ಯಂತ ರೈತರು, ಕಾರ್ಮಿಕರು, ಸಾಮಾನ್ಯ ಜನರನ್ನು ಅವರದೇ ಪ್ರಶ್ನೆಗಳ ಆಧಾರದ ಮೇಲೆ ಸಂಘಟನೆ ಮಾಡೋದ್ರ ಮೂಲಕ ಅವರ ದಿನನಿತ್ಯದ ಬದುಕನ್ನು ಉತ್ತಮಗೊಳಿಸೋದು, ಆ ಬದುಕನ್ನು ಉತ್ತಮಗೊಳಿಸೋದಕ್ಕೆ ಬೇಕಾಗಿರ್ತಕ್ಕಂಥ ರಾಜಕಾರಣವನ್ನು ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ನಿರಂತರ ಚಳುವಳಿಗಳನ್ನು, ಹೋರಾಟಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಒಂದು ಕಡೆ ಸಂಸತ್ನಲ್ಲಿ, ಲೋಕಸಭೆಯಲ್ಲಿ ಮತ್ತು ವಿಧಾನಸಭೆಗಳಲ್ಲಿ ಚುನಾವಣೆಗಳಿಗೆ ಸ್ಪರ್ಧೆ ಮಾಡೋದು ಅಥವಾ ಸ್ಥಳೀಯ ಸಮಿತಿಯ ಸಂಸ್ಥೆಗಳಲ್ಲಿ ಚುನಾವಣೆಗಳಿಗೆ ಸ್ಪರ್ಧೆ ಮಾಡೋದು ಒಂದು ಕಡೆ ಇರುವಾಗಲೂ, ಭಾಳ ಮುಖ್ಯವಾಗಿ ಕಮ್ಯುನಿಸ್ಟ್ ಪಕ್ಷ ಮಾಡ್ತಾ ಇರ್ತಕ್ಕಂಥ ಕೆಲಸಗಳೇನಪ್ಪ ಅಂತ ಹೇಳಿದ್ರೆ ಜನರ ಪ್ರಶ್ನೆಗಳನ್ನು ಕೈಗೆತ್ಕೊಂಡು ಚಳುವಳಿಯನ್ನು ನಡೆಸೋದ್ರ ಮೂಲಕ ಒಂದು ಚಳುವಳಿಯ ರಾಜಕಾರಣವನ್ನು, ಜನರ ಬದುಕನ್ನು ಉತ್ತಮಗೊಳಿಸ್ತಕ್ಕಂಥ ರಾಜಕಾರಣವನ್ನು ನಡೆಸಬೇಕು ಅನ್ನೋದೇ ಮುಖ್ಯವಾದಂಥ ನಮ್ಮ ಉದ್ದೇಶ. ಅದೇ ನಮ್ಮ ಪ್ರಮುಖ ಕಾರ್ಯಚಟುವಟಿಕೆ. ಸರ್, ಆ್ಯಕ್ಚುಲಿ CPIM ಪಕ್ಷದಲ್ಲಿ ಯಾವುದೇ ಒಬ್ಬ ನಾಯಕನ ಅಥವಾ ವ್ಯಕ್ತಿಯ ವೈಯಕ್ತಿಕ ಉದ್ದೇಶ, ಗುರಿ ಅಂತ ಇರೋದಿಲ್ಲ. ನಮ್ಮಲ್ಲಿ ಒಂದು ಸಮಿತಿ ಅಂತಿರುತ್ತೆ. ಇತ್ತೀಚೆಗೆ ನಾನು ಆಯ್ಕೆಯಾದಂಥ ಹಾಸನ ಜಿಲ್ಲೆಯ 12ನೇ ಸಮ್ಮೇಳನ ಏನಿದೆ, ಜಿಲ್ಲಾ ಸಮ್ಮೇಳನ, ಆ ಜಿಲ್ಲಾ ಸಮ್ಮೇಳನ ಪ್ರತಿ 3 ವರ್ಷಕ್ಕೊಂದು ಸಾರಿ ನಡೆಯುತ್ತೆ. ಆ 3 ವರ್ಷಕ್ಕೊಂದು ಸಾರಿ ನಡೀತಕ್ಕಂಥ ಈ ಜಿಲ್ಲಾ ಸಮ್ಮೇಳನದಲ್ಲಿ ಹಾಸನ ಜಿಲ್ಲೆಯ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಬೆಳವಣಿಗೆಗಳ ಕುರಿತು ನಾವು ಲಿಖಿತವಾಗಿ ಒಂದು ಕರಡು ವರದಿಯನ್ನು ಇಟ್ಟು ಚರ್ಚೆಯನ್ನು ಮಾಡ್ತೀವಿ. ಆ ಚರ್ಚೆಯ ಆಧಾರದ ಮೇಲೆ ಹಾಸನ ಜಿಲ್ಲೆ ಯಾವ ಪರಿಸ್ಥಿತಿಲಿದೆ, ಇದನ್ನು ಉತ್ತಮಗೊಳಿಸೋದಕ್ಕೆ ನಾವು ಕಮ್ಯುನಿಸ್ಟ್ ಪಕ್ಷಗಳಾಗಿ ಯಾವ ಕೆಲಸವನ್ನು ಮಾಡಬೇಕು ಅಂತೇಳಿ ಕೆಲವು ನಿರ್ಣಯಗಳನ್ನು ನಾವು ಈ ಸಮ್ಮೇಳನದಲ್ಲಿ ಕೈಗೊಳ್ತೀವಿ. ಮುಂದಿನ 3 ವರ್ಷದಲ್ಲಿ, ಅಂದರೆ ಮುಂದಿನ ಸಮ್ಮೇಳನದವರೆಗೆ ಈ ನಿರ್ಣಯಗಳನ್ನು ಜಾರಿಗೊಳಿಸೋದ್ರಲ್ಲಿ ನಾವು ಕೆಲಸ ಮಾಡ್ತೀವಿ. ಅದಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಜಿಲ್ಲಾ ಮಟ್ಟದ ಒಂದು ಸಮಿತಿ ಇರುತ್ತೆ. ಆ ಜಿಲ್ಲಾ ಸಮಿತಿಯ ಕಾರ್ಯದರ್ಶಿಯಾಗಿ ಅಷ್ಟೇ ನಾನು ಕೆಲಸ ಮಾಡ್ತಾ ಇರ್ತೀನಿ. ಇಲ್ಲಿ ನಾವು ಪ್ರಮುಖವಾಗಿ ಹಲವು ನಿರ್ಣಯಗಳನ್ನು ತೊಗೊಂಡಿದ್ದೀವಿ. ಒಂದು 2-3 ನಿರ್ಣಯಗಳ ಬಗ್ಗೆ ಮಾತ್ರ ನಿಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ. ನೋಡಿ, ಹಾಸನ ಜಿಲ್ಲೆ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಜಿಲ್ಲೆ. ಇಲ್ಲಿ ಹಲವು ರೀತಿಯ ಕೃಷಿ ಇದೆ. ಒಂದು ಕಡೆ ಮಲೆನಾಡಿದೆ, ಇನ್ನೊಂದು ಕಡೆ ಅರೆ ಮಲೆನಾಡಿದೆ, ಇನ್ನೊಂದು ಕಡೆ ಬಯಲುಸೀಮೆ ಇದೆ. ಈ ಎಲ್ಲ ವಿಭಾಗದ ಕೃಷಿ ಇವತ್ತು ಅತ್ಯಂತ ಸಂಕಷ್ಟಕ್ಕೆ ಸಿಕ್ಕಾಕ್ಕೊಂಡಿದೆ. ತೆಂಗು ಒಂದು ಕಡೆ ನಷ್ಟದಲ್ಲಿದೆ, ಕಾಫಿಯ ರೈತರು ನಷ್ಟವನ್ನು ಅನುಭವಿಸ್ತಾರೆ. ಬೇರೆ ಬೇರೆ ರೀತಿಯ ನಷ್ಟಗಳಿಂದ ಅವರು, ಅದು ಕಾಡು ಪ್ರಾಣಿಯ ಹಾವಳಿ ಇರಲಿ ಅಥವಾ ಪ್ರಕೃತಿಯ ವಿಕೋಪದ ಕಾರಣಕ್ಕಾಗಿರಲಿ, ಈ ನಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಬಯಲುಸೀಮೆಯಲ್ಲಿ ಇವತ್ತು ಆಲೂಗೆಡ್ಡೆ ಈ ಜಿಲ್ಲೆಯ ಒಂದು ಪ್ರಧಾನ ಅಸ್ಮಿತೆಯ ಬೆಳೆಯಾಗಿತ್ತು. ಇವತ್ತು ಜನ ಆಲೂಗೆಡ್ಡೆಯನ್ನು ಬಿಟ್ಟು ಶುಂಠಿ ಮತ್ತು ಜೋಳದ ಕಡೆಗೆ ಹೋಗ್ತಾ ಇದ್ದಾರೆ. ಅಂದರೆ ಒಂದಲ್ಲ ಒಂದು ರೀತಿ ಈ ಜಿಲ್ಲೆಯ ರೈತರು ದೊಡ್ಡ ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಕೃಷಿಯಿಂದ ಅವರಿಗೆ ಲಾಭ ಆಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ. ಹಂಗಾಗಿ ಕೃಷಿಯನ್ನು ಲಾಭದಾಯಕವನ್ನಾಗಿ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯ ಕೃಷಿ ಆಧಾರಿತ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿಸ್ಬೇಕು ಅನ್ನೋದು ಇವತ್ತು ನಮ್ಮ ಪಕ್ಷದ ಪ್ರಮುಖವಾದಂಥ ಉದ್ದೇಶ. ಹಾಗಾಗಿ ಕೃಷಿಯನ್ನು ಉಳಿಸಿ ಕೈಗಾರಿಕೆಗಳನ್ನು ಬೆಳೆಸಿ ಆ ಮೂಲಕ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಚಳುವಳಿಗಳನ್ನು ರೂಪಿಸಬೇಕು, ಕಾರ್ಯಕ್ರಮ ರೂಪಿಸಬೇಕು ಅಂತೇಳಿ ಒಂದು ಪ್ರಮುಖವಾದಂಥ ನಿರ್ಣಯವನ್ನು ತಗೊಂಡಿದ್ದೀವಿ. ಇನ್ನೊಂದು ಭಾಳ ಪ್ರಮುಖವಾಗಿರ್ತಕ್ಕಂಥ ನಿರ್ಣಯ ಏನಪ್ಪ ಅಂತ ಹೇಳಿದ್ರೆ, ಹಾಸನ ನಗರಸಭೆಯನ್ನು ಈಗ ಮಹಾನಗರ ಪಾಲಿಕೆಯಾಗಿ ಅವರು ಅಪ್ಗ್ರೇಡ್ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ನೋಡಿ, ಇವತ್ತಿಗೂ ಕೂಡ ಹಾಸನ ನಗರಸಭೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಾಗರಿಕರಿದಾರಲ್ಲ, ಸಾಮಾನ್ಯ ಜನ, ಅವರು ಅನುಭವಿಸ್ತಾ ಇರ್ತಕ್ಕಂಥ ಮೂಲಭೂತ ಕೊರತೆಗಳಿದಾವಲ್ಲ, ಮುಖ್ಯವಾಗಿ ಕುಡಿಯೋ ನೀರು, ರಸ್ತೆ, ಒಳಚರಂಡಿ ಮತ್ತು ಪರಿಸರದ ಪ್ರಶ್ನೆಗಳಿದಾವಲ್ಲ, ಇವು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿದ್ದಾವೆ. ಒಂದು ಸಾರಿ ಜೋರಾಗಿ ಮಳೆ ಬಂದರೆ ಹಾಸನ ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಜನರ ಮನೆಗಳಿಗೆಲ್ಲ ನೀರು ನುಗ್ಗುತ್ತೆ.
ನಗರಸಭೆಯನ್ನೇ ಇವರು ಇನ್ನೂ ಸರಿಯಾಗಿ ಮೂಲಭೂತ ಸೌಲಭ್ಯಕ್ಕೆ ಒಳಪಡಿಸೋಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಮಹಾನಗರ ಪಾಲಿಕೆ ಮಾಡಿ ಅಕ್ಕಪಕ್ಕದ ಗ್ರಾಮ ಪಂಚಾಯಿತಿಗಳನ್ನು ಮಹಾನಗರ ಪಾಲಿಕೆಗೆ ಒಳಪಡಿಸಿದ್ರೆ ಆ ಜನರ ಸ್ಥಿತಿ ಏನು ಅನ್ನೋ ಪ್ರಶ್ನೆ ಇದೆ. ಹಾಗಾಗಿ ನಾವು ಕೇಳೋದು, ನೀವು ಆದ್ಯತೆಯ ಆಧಾರದ ಮೇಲೆ ಈ ಅಗತ್ಯ ಮೂಲಭೂತ ಸೌಲಭ್ಯಗಳು ಅಂತೇಳಿ ಯಾವಿದ್ದಾವೆ ಅವುಗಳಿಗೆ ಮೊದಲ ಆದ್ಯತೆಯನ್ನು ಕೊಟ್ಟು ಅವುಗಳ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಆನಂತರ ನೀವು ಬೇರೆ ಕೆಲವು ಅಭಿವೃದ್ಧಿ ಕೆಲಸಗಳಿಗೆ ಕೈ ಹಾಕಬೇಕು ಅಂತೇಳಿ. ಈಗ ಏನಾಗುತ್ತೆ, ಮಹಾನಗರ ಪಾಲಿಕೆ ಅಂದ ತಕ್ಷಣ ಕೆಲವು ಎಲ್ಲೋ ರಸ್ತೆಗಳನ್ನು ಹಾಕೋದು, ಕೆಲವು ಕಡೆ ಮಾತ್ರ ಫ್ಲೈಓವರ್ ಮಾಡೋದು, ಬಿಲ್ಡಿಂಗ್ಗಳನ್ನ ಏಳಿಸೋದು, ಇದಿಷ್ಟು ಮಾತ್ರನೇ ಅಭಿವೃದ್ಧಿ ಅಂದ್ಕೊಂಡಿದ್ದಾರೆ. ಅದರ ಬದಲಾಗಿ ಅವರ ಮೂಲಭೂತ ಸೌಲಭ್ಯಗಳನ್ನು ಬಗೆಹರಿಸೋದಕ್ಕೆ ಸಾಧ್ಯ ಆಗಬೇಕು ಅನ್ನೋದು. ಇನ್ನೊಂದು, ರಾಜಕಾರಣದ ವಿಚಾರಕ್ಕೆ ಬಂದರೆ ನಾವು ಇನ್ನೊಂದು ಭಾಳ ಪ್ರಮುಖವಾದಂಥ ನಿರ್ಣಯ ತೊಗೊಂಡಿದ್ದೀವಿ. ಇತ್ತೀಚಿನ ವರ್ಷಗಳಲ್ಲಿ ಹಾಸನ ಜಿಲ್ಲೆ ಭಾಳ ವರ್ಷಗಳಿಂದ ಜಾತ್ಯತೀತವಾಗಿರ್ತಕ್ಕಂಥ ಒಂದು ಧರ್ಮನಿರಪೇಕ್ಷವಾಗಿರ್ತಕ್ಕಂಥ ರಾಜಕಾರಣವನ್ನು ಮಾಡ್ಕೊಬಂದಂಥ ಜಿಲ್ಲೆ. ಇತ್ತೀಚಿನ ಬೆಳವಣಿಗೆಯಲ್ಲಿ ಇಲ್ಲಿ ಕೋಮುವಾದಿ ಶಕ್ತಿಗಳು ತಮ್ಮ ಮೇಲುಗೈಯನ್ನು ಸಾಧಿಸಿದ್ದಾವೆ. ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ಜನರನ್ನು ಹೊಡಿತಕ್ಕಂಥ, ಅವರ ಒಗ್ಗಟ್ಟನ್ನು, ಅವರ ಐಕ್ಯತೆಯನ್ನು ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾವೆ. ಒಂದು 2 ಸಣ್ಣ ಉದಾಹರಣೆ ಕೊಡ್ತೀನಿ. ನಮ್ಮ ನಿರ್ಣಯದಲ್ಲಿ ನಾವು ಮೆನ್ಷನ್ ಮಾಡಿರ್ತಕ್ಕಂಥ ವಿಚಾರ, ಬೇಲೂರಿನ ಜಗತ್ವಿಖ್ಯಾತ ಬೇಲೂರು ದೇವಸ್ಥಾನದ ಚನ್ನಕೇಶವ ಜಾತ್ರಾ ಸಂದರ್ಭದಲ್ಲಿ ಒಂದು ಕಮ್ಯುನಿಟಿಯ ಜನ, ಅಂದರೆ ಮುಸಲ್ಮಾನ ಸಮುದಾಯದ ವ್ಯಾಪಾರಸ್ಥರು ಅಲ್ಲಿ ವ್ಯಾಪಾರ ಮಾಡಬಾರ್ದು ಅನ್ನುವ ಒಂದು ಗುಲ್ಲನ್ನು ಇವತ್ತು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು, ಹಿಂದೂವಾದಿ ಶಕ್ತಿಗಳು ಆ ಸುದ್ದಿಯನ್ನು ಇವತ್ತು ದೊಡ್ಡ ಮಟ್ಟದಲ್ಲಿ ಮಾಡಿದರು. ಆವಾಗ CPIM ಪಕ್ಷ ಇಡೀ ಜಿಲ್ಲೆಯ ಎಲ್ಲ ಜನಪರ ಚಳುವಳಿಗಳನ್ನು ಒಟ್ಟು ಸೇರಿಸ್ಕೊಂಡು ನಾವು ಇದರ ವಿರುದ್ಧ ಒಂದು ದೊಡ್ಡ ಚಳುವಳಿಯನ್ನೇ ರೂಪಿಸಿದ್ವು ಮತ್ತು ಎಲ್ಲರೂ ಸೌಹಾರ್ದಿತವಾಗಿ ಜಾತ್ರೆಯನ್ನು ನಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು. ಇವತ್ತು ಸಕಲೇಶ್ಪುರದಲ್ಲಿ ದನದ ವ್ಯಾಪಾರ ಮಾಡ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಇವತ್ತು ನೈತಿಕ ಪೊಲೀಸ್ಗಿರಿಯನ್ನು ಮಾಡ್ತಕ್ಕಂಥದ್ದು, ದಾಳಿ ಮಾಡ್ತಕ್ಕಂಥ ಕೆಲಸಗಳನ್ನು ನಡೀತದೆ. ಅಂದರೆ ಇವತ್ತು ಧರ್ಮ ಮತ್ತು ಜಾತಿಯ ಹೆಸರಿನಲ್ಲಿ ಜನರ ಬದುಕಿನ ಮೇಲೆ ಇವತ್ತು ದಾಳಿ ನಡೀತಾ ಇದೆ. ಆ ಪ್ರಶ್ನೆಗಳನ್ನು ಪ್ರಧಾನ ಪ್ರಶ್ನೆಯನ್ನಾಗಿ ತಗೊಳ್ಬೇಕು ಅಂತೇಳಿ ನಾವು ಈ ನಮ್ಮ ಸಮ್ಮೇಳನದಲ್ಲಿ ನಿರ್ಣಯವನ್ನು ತಗೊಂಡಿದ್ದೀವಿ. ಮತ್ತು ಇತ್ತೀಚೆಗೆ ನಡೆದಂಥ ಒಂದು ಭಾಳ ಪ್ರಮುಖವಾಗಿರ್ತಕ್ಕಂಥ ಘಟನೆ, ಹಾಸನ ಜಿಲ್ಲೆಯ ಮಹಿಳೆಯರ ಘನತೆ ಮತ್ತು ಗೌರವವನ್ನು ಕುಂದು ತರ್ತಕ್ಕಂಥ ಒಂದು ದೊಡ್ಡ ಲೈಂಗಿಕ ಹಗರಣ ಒಬ್ಬ ಅತ್ಯಂತ ಪ್ರತಿಷ್ಠಿತ ರಾಜಕಾರಣಿಯಿಂದ ನಡೆದಿದೆ. ಅದು ಒಂದು ಕಡೆ ಅತ್ಯಂತ ಕೆಟ್ಟ ಸಂದೇಶವಾಗಿರುವಾಗಲೂ ಕೂಡ ಮತ್ತೊಂದು ಕಡೆ ಈ ಥರದ ವಿಚಾರದಲ್ಲಿ ಯಾರು ಏನು ಬೇಕಾದರೂ ಮಾಡ್ಬೋದು ಅನ್ನುವ ಇನ್ನೊಂದು ಸಂದೇಶವೂ ಇದೆ. ಆ ನಿಟ್ಟಿನಲ್ಲಿ ಅದನ್ನು ಗಂಭೀರವಾಗಿ ತಗೊಂಡು ಮಹಿಳೆಯರ ಘನತೆಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಅನ್ನುವ ಒಂದು ನಿರ್ಣಯವನ್ನು ಕೂಡ ಈ ಸಮ್ಮೇಳನದಲ್ಲಿ ನಾವು ತಗೊಂಡಿದ್ವಿ. ಈ ನಿರ್ಣಯಗಳ ಆಧಾರದ ಮೇಲೆ ನಾವು ಮುಂದಿನ ದಿನಗಳಲ್ಲಿ ಜನರ ನಡುವೆ ಕೆಲಸವನ್ನು ಮಾಡ್ತೀವಿ. ಆ್ಯಕ್ಚುಲಿ ಹಾಸನ ಜಿಲ್ಲೆ ಅಂತೇಳಿದ್ರೆ ಇದು ರಾಜಕಾರಣವನ್ನು ಹಾಸು ಒದ್ದು ಇದನ್ನೇ ಜೀವನವನ್ನಾಗಿಸ್ಕೊಂಡಿರ್ತಕ್ಕಂಥ ಜಿಲ್ಲೆ. ಆದರೆ ಪ್ರಶ್ನೆ, ನಾನು ಆವಾಗಲೇ ಮಾತಾಡುವಾಗ ಹೇಳ್ತಾ ಇದ್ದೆ, ಅಭಿವೃದ್ಧಿ ಅಂದರೆ ಜನರಿಗೆ ಒಂದು ರೀತಿಯ ಕಲ್ಪನೆ ಇದೆ, ಸೇಮ್ ಟೈಮ್ ರಾಜಕಾರಣ ಅಂತ ಹೇಳಿದ್ರೆ ಇನ್ನೊಂದು ರೀತಿಯ ಕಲ್ಪನೆ ಇದೆ. ನಮ್ಮ ಜಿಲ್ಲೆಯ ರಾಜಕಾರಣ ಇದುವರೆಗೂ ಒಂದು ಕಡೆ ವಂಶ ಪಾರಂಪರ್ಯ ರಾಜಕಾರಣ, ಮತ್ತೊಂದು ಕಡೆ ಅಧಿಕಾರ ಕೇಂದ್ರಿತ ರಾಜಕಾರಣ ಮತ್ತು ಹಣಬಲದ ರಾಜಕಾರಣ, ತೋಳ್ಬಲದ ರಾಜಕಾರಣವಾಗಿ ಬೆಳೆದು ಬಂದಿರತಕ್ಕಂಥದ್ದು. ಯಾರು ಉಳ್ಳವರಿದ್ದಾರೆ, ಯಾರು ಶ್ರೀಮಂತರಿದ್ದಾರೆ, ಅಥವಾ ಯಾರು ಕಾಂಟ್ರಾಕ್ಟರ್ಗಳಿದ್ದಾರೆ, ಯಾರು ರಾಜಕಾರಣದ ಫ್ಯಾಮಿಲಿಗಳಿದ್ದಾರೆ, ಅವರೇ, ಅದು ಯಾವುದೇ ರಾಜಕೀಯ ಪಕ್ಷದಲ್ಲಿರಲಿ, ಅವರೇ ಈ ಜಿಲ್ಲೆಯ ರಾಜಕಾರಣವನ್ನು ಮುನ್ನಡೆಸಿರೋದು ಮತ್ತು ಅವರೇ ಆ ರಾಜಕಾರಣದ ಎಲ್ಲವನ್ನು ಅನುಭವಿಸ್ತಾ ಇರೋದು. ಅಂದರೆ ನಾವು ಹೇಳ್ತಕ್ಕಂಥದ್ದು, ರಾಜಕಾರಣ ಜನಕೇಂದ್ರಿತವಾಗಬೇಕು. ಸಾಮಾನ್ಯ ಜನವೂ ಕೂಡ, ಪ್ರಜಾಪ್ರಭುತ್ವದ ನೈಜತೆ ಅಡಗಿರೋದು ಎಲ್ಲಪ್ಪ ಅಂತ ಹೇಳಿದ್ರೆ, ಒಬ್ಬ ಸಾಮಾನ್ಯ ಪ್ರಜೆನೂ ಕೂಡ ಯಾವುದೇ ಒಂದು ಗ್ರಾಮ ಪಂಚಾಯತಿಗಾಗಲಿ ಅಥವಾ ನಗರಸಭೆಗಾಗಲಿ ಅಥವಾ ಶಾಸಕ ಸ್ಥಾನಕ್ಕಾಗಲಿ ಆಯ್ಕೆಯಾಗಿ ಹೋಗುವಂಥ ಒಂದು ವಾತಾವರಣ ಯಾವಾಗ ನಿರ್ಮಾಣ ಆಗುತ್ತೋ ಆವಾಗ ಮಾತ್ರನೇ ನಿಜವಾದಂಥ ಪ್ರಜಾಪ್ರಭುತ್ವ ಜಾರಿಯಾಗೋದು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜಿಲ್ಲೆ ಭಾಳ ರಾಜಕಾರಣ ಅತ್ಯಂತ ಕೆಟ್ಟೋಗಿದೆ. ಅತ್ಯುತ್ತಮ ಮಾದರಿಗಳನ್ನು ಕೊಡಬೇಕಾದಂಥ ಈ ಜಿಲ್ಲೆಯಲ್ಲಿ ರಾಜಕಾರಣದಲ್ಲಿ ಕೆಟ್ಟ ಮಾದರಿಗಳನ್ನು ಇವತ್ತು ನಾವು ನೋಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಇವತ್ತು ಹಾಸನ ಜಿಲ್ಲೆಯ ರಾಜಕಾರಣವನ್ನು ಸರಿ ಮಾಡ್ತಕ್ಕಂಥ ಮತ್ತು ಅದನ್ನು ಸರಿ ದಾರಿಗೆ ತರ್ತಕ್ಕಂಥ, ಜನಕೇಂದ್ರಿತವಾಗಿರ್ತಕ್ಕಂಥ, ಜನಪರವಾಗಿ ಯೋಚನೆ ಮಾಡ್ತಕ್ಕಂಥ, ಆ ಜನರ ಪರವಾಗಿ ನೀತಿಗಳನ್ನು ರೂಪಿಸ್ತಕ್ಕಂಥ ರಾಜಕಾರಣದ ವಾತಾವರಣ ನಿರ್ಮಾಣ ಮಾಡೋದು. ಈಗ ನಾಳೆ CPIM ಪಕ್ಷ ಹಾಸನದಲ್ಲಿರುವ 7 ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಸ್ಪರ್ಧೆ ಮಾಡಲ್ಲ, ಅಥವಾ ಇಲ್ಲೇ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿ ನಾವು ಚುನಾವಣೆ ಗೆಲ್ಲಲ್ಲ. ಆದರೆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಅಥವಾ ವಿಧಾನಸಭೆಯಲ್ಲಿ ಅಥವಾ ಗ್ರಾಮ ಪಂಚಾಯತಿ ನಗರಸಭೆಯಲ್ಲಿ ಚುನಾವಣೆ ಹಾಕುವಾಗ ಜನ ಯಾವುದನ್ನು ಯೋಚನೆ ಮಾಡಬೇಕು,
ಹೇಗೆ ಮತದಾನ ಮಾಡಬೇಕು ಮತ್ತು ಯಾವುದು ಇವತ್ತು ಜಿಲ್ಲೆಯ ಪ್ರಧಾನ ಪ್ರಶ್ನೆಯಾಗಿದೆ, ರಾಜಕಾರಣಿಗಳು ಅಥವಾ ರಾಜಕೀಯ ಪಕ್ಷಗಳು ಯಾವ ಅಜೆಂಡವನ್ನು ಇವತ್ತು ಚುನಾವಣಾ ಪ್ರಣಾಳಿಕೆಯಲ್ಲಿ ತರಬೇಕು ಅಂತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡೋದ್ರಲ್ಲಿ ನಾವು ಮಾಡಿರುವ ಕೆಲಸ ಮತ್ತು ನಾವು ಮುಂದೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಭಾಳ ಪ್ರಮುಖವಾಗಿದೆ. ಆ ಕೆಲಸವನ್ನು ನಾವು ಮಾಡ್ತೀವಿ ಅನ್ನುವಂಥ ಭರವಸೆ CPIM ಪಕ್ಷಕ್ಕಿದೆ. ಸರ್, ಆ್ಯಕ್ಚುಲಿ ಒಂದು ಮಾತು ಹೇಳ್ಬೇಕು ನಿಮಗೆ. ಮೊನ್ನೆ ನಡೆದಂಥ ನಮ್ಮ ಜಿಲ್ಲಾ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ನಮ್ಮ ಪಕ್ಷದ ರಾಜ್ಯ ಮುಖಂಡರಾಗಿದ್ದಂಥ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾಗಿರುವ ವರಲಕ್ಷ್ಮಿಯವರು ಬಂದು ಸಮಾರೋಪ ಮಾತುಗಳನ್ನ ಆಡ್ತಾಯಿದ್ರು. ಆವಾಗ ಅವ್ರೊಂದು ಮಾತು ಹೇಳಿದ್ರು. ಏನಂತ ಹೇಳಿದ್ರೆ, CPIM ಇವತ್ತು ಚುನಾವಣಾ ರಾಜಕಾರಣದಲ್ಲಿ ಸಾಧನೆ ಮಾಡದೇ ಇರ್ಬೋದು. ನಿಮಗೆ ನಿಜ ಹೇಳಬೇಕು ಅಂತ ಹೇಳಿದ್ರೆ, ನಮಗೆ 106 ಜನ ಗ್ರಾಮ ಪಂಚಾಯತಿ ಮೆಂಬರ್ಗಳೇನಿಲ್ಲ ಆಯ್ಕೆಯಾದವರು. ಯಾವ ಶಾಸಕರು, ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ನಮ್ಮ ಪಕ್ಷಕ್ಕಿಲ್ಲ. ಆದರೆ ಜಿಲ್ಲೆಯ ಜನರ ಗಮನವನ್ನು ಸೆಳೀತಕ್ಕಂಥ ಚಳುವಳಿ ರಾಜಕಾರಣವನ್ನು ನಾವು ಇದುವರೆಗೂ ಮಾಡಿದ್ದೀವಿ ಮತ್ತು ಅದರಲ್ಲಿ CPIM ಪಕ್ಷ ನಿರಂತರವಾಗಿ ಮುಂಚೂಣಿ ಪಾತ್ರವನ್ನು ನಾವು ನಿರ್ವಹಿಸ್ಕೊಂಡು ಬಂದಿದ್ದೀವಿ. ರಾಜಕಾರಣ ಅಂತ ಹೇಳಿದ್ರೆ ಅಥವಾ ಒಂದು ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಚುನಾವಣೆಗೆ ನಿಲ್ಲೋದು ಗೆಲ್ಲೋದು ಎಷ್ಟು ಪ್ರಮುಖವೋ ಅಷ್ಟೇ ಪ್ರಮುಖವಾದಂಥ ಕೆಲಸ ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತು ಅಥವಾ ಚಳುವಳಿಗಳ ಸ್ಥಾನದಲ್ಲಿ ನಿಂತು ಈ ರಾಜಕಾರಣವನ್ನು ಒಂದು ಸರಿಯಾದ ದಿಕ್ಕಿಗೆ ತಗೊಂಡೋಗ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈ ಜಿಲ್ಲೆಯ ರೈತರು, ಕಾರ್ಮಿಕರು, ದಲಿತರು, ಅಲ್ಪಸಂಖ್ಯಾತರು ಮತ್ತು ಮಹಿಳೆಯರ ಪ್ರಶ್ನೆಗಳು ಎದ್ದು ಬಂದಾಗ ಈ ಸಂದರ್ಭದಲ್ಲಿ ಇನ್ನೊಂದು ನೆನಪಾಗುತ್ತೆ. ಆವಾಗಲೇ ನಾನು ಮಾತು ಹೇಳಬೇಕಿತ್ತು. ಏನಂತ ಹೇಳಿದ್ರೆ, ನಮ್ಮ ಜಿಲ್ಲೆಯ ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ದೇವಸ್ಥಾನಕ್ಕೆ ಹೊಳೆನರಸೀಪುರದ ಸಿಗರ್ನಹಳ್ಳಿಯಲ್ಲಿ ದಲಿತರು ಪ್ರವೇಶ ಮಾಡಿದ್ರು ಅನ್ನುವ ಒಂದೇ ಏಕೈಕ ಕಾರಣಕ್ಕೋಸ್ಕರ ಹಾಸನ ಜಿಲ್ಲೆ ಪಾಳೆಗಾರಿ ವ್ಯವಸ್ಥೆ ಹೊಂದಿರತಕ್ಕಂಥ ಜಾತಿಯಲ್ಲಿ ಅತ್ಯಂತ ಮೇಲುಗೈ ಸಾಧಿಸಿರ್ತಕ್ಕಂಥ ಒಂದು ಜಿಲ್ಲೆ. ಅಲ್ಲಿ ಜಾತಿ ವ್ಯವಸ್ಥೆಯ ಬೇರುಗಳು ಆಳವಾಗಿ ಬೇರ್ಬಿಟ್ಟು ಆ ದಲಿತರನ್ನು ಇವತ್ತು ಊರಿಂದ ಬಹಿಷ್ಕಾರ ಮಾಡ್ತಕ್ಕಂಥ, ಅವರಿಗೆ ದಂಡ ವಿಧಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದರು. ಆ ವಿಚಾರವನ್ನು CPIM ಪಕ್ಷ, ಕೇವಲ CPIM ಪಕ್ಷ ಮಾತ್ರ ಅಲ್ಲ, CPIM ಪಕ್ಷ ಅದರ ನೇತೃತ್ವವನ್ನು ತಗೊಂಡು ಜಿಲ್ಲೆಯ ಎಲ್ಲ ಜನಪರ ದಲಿತ ಸಂಘಟನೆಗಳನ್ನು ಒಟ್ಟಿಗೆ ಸೇರಿಸ್ಕೊಂಡು ನಿರಂತರವಾಗಿ ಹೋರಾಟವನ್ನು ಮಾಡೋದ್ರ ಮೂಲಕ ಅಲ್ಲಿಯ ದೇವಸ್ಥಾನಕ್ಕೆ ಅಧಿಕೃತವಾಗಿ ದಲಿತರಿಗೆ ಪ್ರವೇಶ ಕೊಡಿಸ್ತಕ್ಕಂಥ ಒಂದು ಯಶಸ್ವಿ ಹೋರಾಟವನ್ನು ನಡೆಸಿದ್ದೀವಿ. ಅಂದರೆ ಇದೂ ಕೂಡ ಇವತ್ತು ನಾವು ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ಒಂದು ಪ್ರಮುಖ ರಾಜಕಾರಣ. ಹಂಗಾಗಿ ನಾವು ಚುನಾವಣಾ ರಾಜಕಾರಣದಲ್ಲಿ ಅಥವಾ ಸ್ಪರ್ಧೆ ಮಾಡಿ ಸ್ಥಾನಗಳನ್ನು ಗೆಲ್ಲೋದ್ರಲ್ಲಿ ಹಿಂದೆ ಇದ್ದೀವಿ. ಅದನ್ನು ನಾವು ಒಪ್ಕೊಳ್ತೀವಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ದುಡ್ಡಿನ ಮಳೆ ಸುರಿತಾ ಇರುವಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಿದೆ ಇತ್ತೀಚೆಗೆ ಎಲೆಕ್ಷನ್ಗಳಲ್ಲಿ ಎಷ್ಟು ದುಡ್ಡು ಸುರಿದಿದ್ದಾರೆ ಅಂತೇಳಿ. ನಮ್ಮದೊಂದು ಅತ್ಯಂತ ಶ್ರಮಜೀವಿಗಳ ಪಕ್ಷ. ಇಲ್ಲಿ ರೈತರು, ಕಾರ್ಮಿಕರು, ಕೂಲಿಕಾರ ಇರ್ತಕ್ಕಂಥ ಪಕ್ಷ. ಇಲ್ಲಿ ಕಾಂಟ್ರಾಕ್ಟರ್ಗಳು, ಶ್ರೀಮಂತರು, ಬಂಡವಾಳಶಾಹಿಗಳಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಆ ಚುನಾವಣೆಗಳನ್ನು ಫೇಸ್ ಮಾಡಿ ಗೆಲ್ಲೋದು ಅಷ್ಟು ಸುಲಭದ ಮಾತಲ್ಲ. ಆದರೆ ಚಳುವಳಿಯ ರಾಜಕಾರಣದಲ್ಲಿ ನಾವು ಯಾವತ್ತೂ ಹಿಂದೆ ಬಿದ್ದಿಲ್ಲ. ಮುಂದೆಯೂ ಕೂಡ ಎಂಥದ್ದೇ ಪ್ರಶ್ನೆ ಬಂದರೂ ಕೂಡ ನಾವು ಚಳುವಳಿಯ ರಾಜಕಾರಣದಲ್ಲಿ ಮುಂದೆ ಇರ್ತೀವಿ. ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು, ಜನರನ್ನು ಒಟ್ಟಿಗೆ ತಗೊಂಡು ಅವ್ರ ಪ್ರಶ್ನೆ ಮೇಲೆ ನಾವು ಚಳುವಳಿಯನ್ನು ನಡೆಸ್ತೀವಿ. ಸರ್, ಅದೇ ನಾನು ಹೇಳಿದೆ. ಏನಂತ ಹೇಳಿದ್ರೆ, ನಮಗೆ ಅದೊಂದೇ ಗುರಿ ಉದ್ದೇಶ ಇಲ್ಲ. ನಾನು ಅದನ್ನು ಸ್ಪಷ್ಟಪಡಿಸ್ತೀನಿ. ಕೇವಲ ರಾಜಕೀಯ ಅಧಿಕಾರವನ್ನು ಚುನಾವಣೆಯ ಮೂಲಕ ಮಾತ್ರ ಹಿಡಿದು ಬಿಡಬೇಕು ಅನ್ನೋದಷ್ಟೇ ನಮ್ಮ ಏಕೈಕ ಉದ್ದೇಶ ಅಲ್ಲ. ಆ ಅಧಿಕಾರವನ್ನು ಬಳಸಬೇಕು. ನಾವು ಅದರ ಮೂಲಕ ಪರಿಣಾಮಕಾರಿಯಾಗಿ ಜನರ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತೇಳಿ ಅಂದ್ಕೊಂಡಿದ್ದೇವೆ. ಆದರೆ ನಮ್ಮ ಪ್ರಧಾನ ಪ್ರಶ್ನೆ ಇರ್ತಕ್ಕಂಥದ್ದೇ ಜನರ ಸಮಸ್ಯೆಗಳನ್ನು ಕೈಗೆತ್ಕೊಂಡು. ಈಗ ಉದಾಹರಣೆ ಯಾಕೆ ಹೇಳಕ್ಕೆ ಬಯಸ್ತೀನಿ ಅಂದರೆ, ನೋಡಿ, BJP, JDS ಮತ್ತು ಕಾಂಗ್ರೆಸ್ ಇವು ಮೂರು ಒಟ್ಟಿಗೆ ಯಾವಾಗಲೂ ಅಧಿಕಾರದಲ್ಲಿ ಇರಲ್ಲ. ಯಾವುದಾದ್ರು ಒಂದು ಪಕ್ಷ ಅಧಿಕಾರದಲ್ಲಿರುತ್ತೆ, ಇನ್ನೊಂದು ಪಕ್ಷ ವಿರೋಧ ಸ್ಥಾನದಲ್ಲಿ ಇರುತ್ತೆ. ಈ ಎಲ್ಲ ಪಕ್ಷಗಳು ಒಂದು ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿ, ಇನ್ನೊಂದು ಸಂದರ್ಭದಲ್ಲಿ ಅಧಿಕಾರ ಸ್ಥಾನದಲ್ಲಿ ಇದ್ದಾವೆ. ಆ ವಿರೋಧ ಪಕ್ಷದಲ್ಲಿ ಅಧಿಕಾರದಲ್ಲಿ ಇದ್ದಾಗ ಅವರು ನೀತಿಗಳ ಮೂಲಕ ಜನರಿಗೆ ಅನುಕೂಲ ಮಾಡಬೇಕು, ಜನರಿಗೆ ಸಹಾಯ ಮಾಡಬೇಕು. ಅದನ್ನು ಅವ್ರು ಮಾಡ್ತಾ ಇಲ್ಲ. ಅಧಿಕಾರಕ್ಕೆ ಹೋಗೋಕ್ಕಿಂತ ಮುಂಚೆ ಜನರ ಮತ ಬೇಕು. ಅಧಿಕಾರಕ್ಕೆ ಹೋದ್ಮೇಲೆ ಅವ್ರನ್ನ ಸಂಪೂರ್ಣ ಮರೆತು ದೊಡ್ಡವರ ಪರವಾಗಿ, ಉಳ್ಳವರ ಪರವಾಗಿ ನೀತಿಗಳನ್ನು ತರ್ತಾರೆ. ಅದೇ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿರ್ತಕ್ಕಂಥವ್ರು, ಉಳಿದ ರಾಜಕೀಯ ಪಕ್ಷಗಳಿದಾವಲ್ಲ, ಅವಾದರೂ ಏನು ಮಾಡಬೇಕು? ಈ ಜನರ ಪ್ರಶ್ನೆಗಳನ್ನು ಕೈಗೆ ಎತ್ಕೊಂಡು ಅವರು ಆಡಳಿತ ವರ್ಗಕ್ಕೆ ಅದರ ಚುರುಕು ಮುಟ್ಟಿಸಿ ಜನರ ಕೆಲಸವನ್ನು ಮಾಡ್ಸೋಕ್ಕೆ ಸಾಧ್ಯ ಆಗಬೇಕು. ಇವತ್ತು ಅವರು ಮಾತೇ ಆಡ್ತಾ ಇಲ್ಲ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರು. ಇಂಥ ಸಂದರ್ಭದಲ್ಲಿ ನಾವು ಆ ವಿರೋಧ ಪಕ್ಷದ ಸ್ಥಾನವನ್ನು ಚುನಾವಣಾ ಸ್ಥಾನಗಳು ಇಲ್ಲದೆಯೂ ಕೂಡ ತುಂಬೋಕ್ಕೆ ಸಾಧ್ಯ ಇದೆ ಅಂತೇಳಿ ನಂಬಿರ್ತಕ್ಕಂಥವ್ರು. ಆ ಕೆಲಸವನ್ನು ನಾವು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಮಾಡ್ತೀವಿ.